ನಮಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಬರ್ದೇನೆ ನಮ್ಮ ಶೇರ್ದು ವೋಟಿಂಗ್ ಪವರ್ ತೆಗ್ದವ್ರೆ ಅಂತೇಳಿ ಅವರು ಕೇಳ್ತವ್ರೆ ಅಂತೇಳಿ ನಮ್ಮನ್ನು ಕೇಳಿದ್ರು. ನಾವು ಹೇಳಿದ್ವಿ, ನೀವು ಶೇರ್ ಕಟ್ಟಿರೋದು ನಾವು ಶೇರ್ ಕಟ್ಟಿರೋದು ರೈತರು ಅಂದ ಮೇಲೆ ಅಲ್ಲ ರೈತರೇ, ಈ ರೈತರದೇ ಸೊಸೈಟಿ ಇದು. ನೀವು 5 ವರ್ಷದಿಂದ ನಮ್ಗೆ ನೋಟಿಸೇ ಬಂದಿಲ್ಲ ಅಂದ್ರೆ 1 ವರ್ಷ ಬಂದಿಲ್ಲ, ನೆಕ್ಸ್ಟ್ ಇನ್ನೊಂದು ವರ್ಷ ಬಂದು ಕೇಳ್ಬೋದಾಗಿತ್ತಲ್ಲ. ಯಾಕಪ್ಪ ನೀವು ನೋಟಿಸ್ ಕಳಿಸಿಲ್ಲ ನಮ್ಗೆ, ನಾವು ಜನರಲ್ ಬಾಡಿಗೆ ಬರ್ಬೇಕಾ ಅಂತೇಳಿ ಏನಾದ್ರೂ ಕೇಳಿದ್ರೆ ನಾವು ಹೇಳ್ತಾ ಇದ್ವಿ. ಸುಮಾರು ಸರ್ತಿ ಇವರು ನೋಟಿಸು ಇದೆಲ್ಲ ಕಳಿಸಿದಾಗ ಕೆಲವ್ರಿಗೆ ಸೇರ್ದೆ ಇದ್ದಾಗ ಕೂಡ ಅವ್ರು ಬಂದು ನಮ್ಮ ಹತ್ರ ಹೇಳವ್ರೆ. ನಾವು ನಮ್ಮ ಸೆಕ್ರೆಟರಿಗೆ ಹೇಳಿದ್ವಿ, ನೋಡಪ್ಪ ರಾಜೇಶ್ ಇವ್ರದ್ದು ಕಳಿಸಿಲ್ಲಂತೆ ಹೋಗಿಲ್ಲಂತೆ ಅಂತ ಹೇಳಿದಾಗ, ಹಣ ಕಳಿಸಿದೀವಿ ಅಲ್ರದ್ದು ನೋಡೋಣ ಅಂತ ನಮ್ಗೆ ಕಳಿಸಿರೋ ಇದೆಲ್ಲ ತೋರಿಸ್ದ. ಆಮೇಲೆ ಒಂದು ಮೀಟಿಂಗ್ ನಡೆದ ಮೇಲೆ 8 ದಿವಸಕ್ಕೆ ಹೋಗಿರೋದು ನೋಟಿಸು ಅದು ಬಂತು, ಅದು ಇತ್ತು. ಈ ಡೆತ್ ಆಗಿರೋರು ವಾಪಸ್ಸು 15 ತಿಂಗಳಿಗೆ ವಾಪಸ್ಸು ಬರ್ತವೆ. ಅಕಸ್ಮಾತ್ ಮಿಸ್ಟೇಕ್ ಆಗಿ ಹೋಗದೆ ಇದ್ರೆ 1 ವರ್ಷ ತಪ್ಪೋಯ್ತು, ಇನ್ನೊಂದು ವರ್ಷದಲ್ಲಿ ಆದ್ರೂ ಬಂದು ನಮ್ಗೆ ಯಾಕೆ ಕಳ್ಸಿಲ್ಲ ಅಂತ ಕೇಳೋ ಹಕ್ಕು ಅವ್ರದ್ದು ಇದೆ. ನಾವು ಆನ್ಸರ್ ಮಾಡ್ಬೇಕಾಗಿರೋದು ನಮಗೂ ಇದೆ. ಇದು ಎಲ್ಲ ರೈತರು ಸೊಸೈಟಿ ಸೇರ್ದಾರರು ರೈತರದು, ರೈತರಿಗೆ ಉಪಯೋಗ ಆಗ್ಬೇಕು ಅಂತ ಇರೋದೇ ತಾಲೂಕ್ ಸೊಸೈಟಿ. ಈಗ ಅದರಲ್ಲಿ ರಾಜಕೀಯಗಳು ಯಾರು ಮಾಡಲ್ಲ, ಅವ್ರದ್ದು ತೆಗೆಯೋದು ಇವ್ರು ತೆಗೆಯೋದು ಅದೆಲ್ಲ ಯಾರು ಮಾಡ್ತಾರೆ? ಇವಾಗ ಹೇಮಾರೆಡ್ಡಿ ಹೇಳ್ದ ಅಂತೇಳಿ ಹೇಮಾರೆಡ್ಡಿನೂ ಶೇರ್ ಕಟ್ಟವ್ರೆ, ನಾವು ಕಟ್ಟಿದ್ದೀವಿ. ಇಲ್ಲಿರೋ ಡೈರೆಕ್ಟರ್ನು ಸೇರಿದಾರೆ, ಹೇಮಾರೆಡ್ಡಿನೂ ಸೇರಿದಾರನೆ, ಹೇಮಾರೆಡ್ಡಿನೂ ಸೊಸೈಟಿನೇ, ಡೈರೆಕ್ಟರ್ದು ಸೊಸೈಟಿನೇ. ಇದು ಒಂದು ಕಡೆ. ಆಮೇಲೆ ಬಂದು ಇದರಲ್ಲಿ ಪ್ರತಿಯೊಂದು 5 ವರ್ಷ ಜನರಲ್ ಬಾಡಿ ನಡೆದಿದೆ. ನಮಗೆ ಒಂದು ರೇಷನ್ ಇದು ಗೊಬ್ಬರ ಅಂಗಡಿಯಾಗ ಹಾಕಿ ಲೈಸೆನ್ಸ್ಗೆಲ್ಲ ಇದು ಪ್ರೋಸೆಸ್ ಮಾಡಿದ್ವಿ. ಸ್ವಲ್ಪ ಡಿಲೇ ಆಯ್ತು. ಅದರಲ್ಲಿ ಏನಾದ್ರು ಅವರು ನಮ್ಮ ಹತ್ರ ಪರ್ಚೇಸಿಂಗ್ ಮಾಡಿದ್ದಿದ್ರೆ ಎಲಿಜಿಬಿಲಿಟಿ ಬರ್ತಾ ಇತ್ತೋ ಏನೋ. ಯಾವಾಗ ಹೊಸದಾಗಿ ಬಂದು ನಾವು ಪ್ರೋಸೆಸ್ ಅಲ್ಲೇ ಇದ್ದೀವಿ ಇದ್ದಾಗ ಇವ್ರಿಗೆ ಶೇರ್ದಾರಿಗೆ ಇದು ಬರಲ್ಲ ಅಂದಾಗ ಅವರು 2,000 ಡಿಪಾಸಿಟ್ 50,000 ಅದೆಲ್ಲ ತಪ್ಪು. 50,000 ಯಾರು ಅಂದ್ರೆ ಆ ಸೊಸೈಟಿಗಳು ಕಟ್ತಾರೆ, ಸೊಸೈಟಿನಿಂದ ಡಿಲಿ ಕಟ್ ಒಂದು ಕಳಿಸ್ತಾರೆ, ಅವರು ಮಾತ್ರ 50,000. ಇಲ್ಲಿ ಇವ್ರಿಗಿರೋದು ಇದ್ರಲ್ಲಿ 2,000 ನಮ್ಮ ಶೇರ್ದಾರಿಗೆ 2,000 ಕಟ್ಬೇಕು ತಗೋಬೇಕು ಅಂತ. ಇದರಲ್ಲಿ ಯಾವುದು ಮೋಸನೂ ಇಲ್ಲ, ಅನ್ಯಾಯನೂ ಇಲ್ಲ, ಯಾವ ಶೇರ್ದಾರ್ಗೂ ಯಾರು ತೊಂದರೆನೂ ಮಾಡಿಲ್ಲ. ಅವರು ಯಾರು ಶೇರ್ದಾರರು ಈ ಪಾಂಪ್ಲೆಟ್ ಅಲ್ಲಿ ಓದಿರ್ತಾರೋ ಅವರು ಡಿಪಾಸಿಟ್ ಕಟ್ಕೊಂಡು ಅವ್ರ ವೋಟಿಂಗ್ ಪವರು ಅವರು ಉಳಿಸ್ಕೊಂಡವ್ರೆ. ಇದರಲ್ಲಿ ಡೈರೆಕ್ಟರ್ ರಾಜಕೀಯ ಏನೂ ಇಲ್ಲ, ಅಧ್ಯಕ್ಷರ ರಾಜಕೀಯ ಇಲ್ಲ, ಬೇರೆ ಕಮಿಟಿದು ಏನೂ ಇಲ್ಲ. ಮಾತಾಡಿದ್ರೆ ಮಾತಾಡ್ತಾ ಇರ್ತಾರೆ. ಅವ್ರಿಗೂ ತಿಳ್ಕೋಬೇಕು, ಯಾಕೆ ನಾವು ಹಿಂಗಾದ್ವಿ, ಯಾಕೆ ಆಗ್ಬಾರ್ದು. ಈಗ ಇದು ಒಬ್ರಿಗೆ ಸೇರಿಲ್ಲ, ಇಬ್ರು ಕಂಪ್ಲೇಂಟ್ ಹೇಳ್ತಾರೆ, ನಿಜಾನೇ ಒಪ್ಕೊಳ್ಳೋಣ, ನಮಗ್ ಬಂದೇ ಇಲ್ಲ 5 ವರ್ಷ ಅಂತ. ಅದು ಹೇಳೋದು ಒಂದು 5-10 ಜನನೇ. ಹೋಗಿರೋದು ಎಷ್ಟು ಜನ? ಅದು ಅವರು ಅವಾಗ ನೋಟಿಸು ನಮಗೆ ಬರಲೇ ಇಲ್ಲ ಅಂತ ಅವ್ರು ಯಾರು ಹೇಳಿಲ್ಲಲ್ಲ. ಅವರು ನೋಟಿಸ್ ಓದ್ಕೊಂಡು ಅವರು ಬಂದು ಇಲ್ಲಿ 2,000 ಡಿಪಾಸಿಟ್ ಮಾಡಿ ಆಮೇಲೆ 1 ತಿಂಗಳು 2 ತಿಂಗಳು ಇದ್ದು ಅದು ತಗೋಬಹುದು, ಆಮೇಲೆ ತಿರ್ಗಾ ಕಟ್ಬಹುದು, ಅದೆಲ್ಲ ಇರ್ತಾ ಇತ್ತು. ಇದರಲ್ಲಿ ಇದು ಮಾಡವ್ರೆ ಅದು ಮಾಡವ್ರೆ ಅಂದ್ರೆ ಯಾರು ಏನು ಮಾಡ್ತಾರೆ? ಕೋಪರೇಟಿವ್ ಇದು ಶೇರ್ದಾರದು ಕಮಿಟಿ ಅಲ್ರದು, ಇದು ಸೊಸೈಟಿ. ಅದನ್ನು ಬಿಟ್ಟು ಹೊರಗೆ ಮಾತಾಡಿದ್ರೆ ನಾವು ಅದಕ್ಕೆ ಆನ್ಸರ್ ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಗೂ ನಿಜಾನೇ. ನಾವು ಮೀಟಿಂಗ್ ಅಲ್ಲಿ ಈ ನೋಟಿಸ್ ಹೋಗಿರ್ತದೆ, ಇದರಲ್ಲಿ ಅವರು ಓದಿರೋರು ಮಾತ್ರ ಕಟ್ಕೊಂಡವ್ರೆ, ಓದೇ ಇರೋರು ಕಟ್ಟಿಲ್ಲ ಅಂತೇಳಿ ಅವ್ರ ವಾದ. ನಿಮ್ಗೆ ಓಟ್ ಹಾಕಿದೀವಿ, ನೀವಾದ್ರೂ ತಿಳಿಸಬಾರ್ದು ಅಂತ. ನಾವು 600 ಮನೆಗಳ ಹತ್ರನೂ ಹೋಗಿ ನೀವು ಏನು ಇದು ಮಾಡಿ ಡಿಪಾಸಿಟ್ ಮಾಡಿ ತಗೊಳ್ಳಿ ಅಂತ ಹೇಳೋಕೆ ನಾವು ಸುಮಾರು ತಾಲೂಕಲ್ಲಿ ಎಲ್ಲ ಊರುಗಳೆಲ್ಲ ಬರ್ತವೆ. ಅಲ್ಲೇ ಎಲ್ಲ ಆ ಡೈರೆಕ್ಟರ್ಗಳು ಹೇಳ್ಕೋಬಹುದಾಗಿತ್ತು. ಕೆಲವ್ರಿಗೆ ಹೇಳಿರ್ಬೋದು, ಕೆಲವ್ರಿಗೆ ಹೇಳ್ದೇ ಇರ್ಬೋದು. ಹಂಗಾದಾಗ ನೋಟಿಸ್ ಯಾವಾಗ ಹೋಗ್ತದೆ ಅವಾಗ ಅವ್ರು ಇದು ಮಾಡ್ಕೊಂಡಿರ್ತಾರ ಅಂತ ಅನ್ಕೊಂಡು ನಾವು ಹೋಗಿದ್ವಿ. ಲಾಸ್ಟ್ ಅಲ್ಲಿ ಇದು ಕಟ್ಟಿರೋರ್ದು ಉಳ್ಕೊಂಡಿದೆ ವೋಟಿಂಗ್ ಪವರ್, ಕಟ್ಟದೇ ಇರೋರ್ದಿಲ್ಲ. ಶೇರ್ ಮಾತ್ರ ಹಂಗೆ ಇರ್ತದೆ, ಶೇರ್ನ ಯಾರು ತೆಗೆಯಕ್ಕಾಗಲ್ಲ.
ನಮ್ಮ ಸೇರೆ ಕಿತ್ತಾಕವ್ರೆ ಅಂತ ಕೂಡ ವಾದ. ಸೇರ್ನ ಯಾರು ತೆಗಿಯಕ್ಕಾಗಲ್ಲ. ಅದು ಅದು 100 ಜನ ಇಟ್ಕೋಬೇಕು 400 ಜನ ತೆಗಿಬೇಕು ಅನ್ನೋದು ಏನಿಲ್ಲ. ಈ ನೋಟಿಸು ಪ್ರತಿ ಮನೆಗೂ ತಲುಪಿಸ್ತಾರೆ, ಪ್ರತಿ ಮನೆಗೂ ಹೋಗಿರ್ತಾರೆ, ಮನೆಗೂ ಹೋಗುತ್ತೆ. ಷೇರ್ದಾರ್ ಯಾರ್ಯಾರು ಕಟ್ಟಿರ್ತಾರೆ ಹೋಗಿಲ್ಲ ಅಂತ ಎಲ್ಲರೂ ಹೋಗಿದ್ದಾರೆ. ಅವರು ಪೋಸ್ಟ್ ಆಫೀಸಲ್ಲಿ ಕಳ್ಸಿಕೊಟ್ಟಿದ್ದಾರೆ. ಪ್ರತಿ ಮನೆಗೂ ಹೋಗಿದೆ, ಪ್ರತಿ ಷೇರ್ದಾರ್ಗೂ ತಲುಪಿದೆ ಇದು. ಅವ್ರದ್ದು ಏನ ಹೋಗಿಲ್ಲ ಅಂದ್ರೆ ಅಲ್ಲಿ ಪೋಸ್ಟ್ ಮ್ಯಾನ್ ಏನೋ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದ್ರೆ ಅಲ್ಲಿ ಕಡೆ ಪೋಸ್ಟ್ ಮ್ಯಾನ್ ಹೋಗ್ತಿರೇ ಇರ್ಬೋದು. ಅವ್ರೇನ್ ಹೇಳ್ತಾ ಇರೋದಂದ್ರೆ ಎ ವರ್ಗದ ಪ್ರತಿ ವರ್ಷ ಎ ವರ್ಗದ ಸದಸ್ಯರು ಸಂಘದ ವ್ಯವಹಾರದಲ್ಲಿ ಅಥವಾ ಠೇವಣಿಯಾಗಿ ಕನಿಷ್ಠ 50,000 ರೂಪಾಯಿ ಇಡಬೇಕು. ಬಿ ವರ್ಗದ ವ್ಯಕ್ತಿ ಸದಸ್ಯರು ಸಂಘದ ವ್ಯವಹಾರದಲ್ಲಿ ಅಥವಾ ಠೇವಣಿಯಾಗಿ ಕನಿಷ್ಠ 2,000 ರೂಪಾಯಿ ಅಷ್ಟು ಠೇವಣಿ ಇಡಬೇಕು. ಅದು ನಾವು ವಿಶೇಷ ಸೂಚನೆ ಅಂತ ಹಾಕಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಪ್ರಕಾರ 1959 ನೂತನ ತಿದ್ದುಪಡಿ ಅನ್ವಯ ಪ್ರತಿಯೊಬ್ಬ ಸಂಘ ಸದಸ್ಯರು ಸಂಘದ ವ್ಯವಸ್ಥಾಪನೆಯಲ್ಲಿ ಪಾಲ್ಗೊಳ್ಳತಕ್ಕದ್ದು ನಾವು ಹಾಕಿದ್ವಿ ನೋಡಿ. ಬೇಕಾದ್ರೆ ಪ್ರತಿ ಮನೆಗೂ ತಲುಪಿರತ್ತೆ, ಪ್ರತಿ ಷೇರ್ದಲ್ಲಿ ಹೋಗಿರುತ್ತೆ. ಅದು ಅವ್ರು ನಾವು ಓದ್ಕೊಂಡಿಲ್ಲ, ನಾವು ನೋಡ್ಕೊಂಡಿಲ್ಲ ಅಂದ್ರೆ ಅದು ನಾವು ಜವಾಬ್ದಾರಿ. ನಾವ್ ಯಾವ್ದೇ ಕಾರಣಕ್ಕೆ ನಾವು ಜವಾಬ್ದಾರಿ ಇರಕ್ಕಾಗಲ್ಲ. ಅವ್ರು ನೋಡ್ಕೋಬೇಕಾಗುತ್ತೆ. ನೋಡ್ಕೊಂಡು ಓದಿದವರು ಯಾರೋ ಬಂದ್ ನೋಡ್ಕೊಂಡು ಹೇಳಿರೋರು ಅವ್ರು ಬಂದ್ ಕಟ್ಟಿರ್ತಾರೆ. ನಮ್ಗ್ ಬೇಕಾಗಿರೋರು ಇನ್ನೊಬ್ರಿಗೆ ಬೇಕಾಗಿರೋರು ಅನ್ನೋ ಉದ್ದೇಶನೇ ಇಲ್ಲಿಲ್ಲ, ಯಾರ್ದು ಇಲ್ಲ. ಎಲ್ರಿಗೂ ಬೇಕಾಗಿರೋರು ಎಲ್ರು ನಮ್ಮವ್ರೆ, ಎಲ್ಲ ನಮ್ ಕಾನ್ಸ್ಟಿಟ್ಯೂನ್ಸಿ ಅವ್ರೆ. ಈಗ ಪಕ್ಕ ಕಾನ್ಸ್ಟಿಟ್ಯೂನ್ಸಿ ಅವರಲ್ಲ, ಕೋಲಾರ ಡಿಸ್ಟಿಕ್ ಇದು ಬಿಟ್ಟು ಬೇರೆ ಜಿಲ್ಲೆಯವರಲ್ಲ, ಎಲ್ಲ ನಮ್ ತಾಲೂಕವ್ರೆ, ಎಲ್ಲ ನಮ್ ರೈತ ಬಂದವ್ರೆ. ಅವ್ರು ನೋಡ್ಕೊಂಡು ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟು ನಾವು ಅವರು ಮಾಡ್ತಾ ಇಲ್ಲ. ಸುಮ್ನೆನೆ ಬಂದು ಅವ್ರ ಕಾರ್ಯದರ್ಶಿನೂ ಹೊಸದಾಗ ಆಯ್ಕೆ ಆಗಿರೋರು ಅವ್ರ ಮೇಲೆ ಬಂದು ಗಲಾಟೆ ಮಾಡೋದು ಅದಕ್ಕೇನ್ ಸರಿ ಇರುತ್ತೆ? ಅವ್ರು ಕೊಟ್ಟು ಕಳ್ಸಿರೋ ನೋಟಿಸ್ ಅಲ್ಲಿ ಕೂಡ 15 ದಿವಸ ಒಳಗಡೆ ನಿಮ್ಮ ಏನೇ ಇದ್ರೇನು ನೀವು ಲಿಖಿತ ಮೂಲಕ ಕೊಡಿ ಅಂತ ಕೊಟ್ಟಿದ್ದಾರೆ. ಅವ್ರ ಏನಿದ್ರೆ ಕೊಟ್ರೆ ಅವರು ಮೇಲಧಿಕಾರಿಗಳ ಗಮನಕ್ಕೆ ತರ್ತಾರೆ, ಅದನ್ನ ಸರಿಪಡಿಸ್ತಾರೆ. ಅದ್ ಬಿಟ್ಬಿಟ್ಟು ಸುಮ್ನೆನೆ ಗುಂಪುಗಳು ಕಟ್ಕೊಂಡ್ ಬರೋದು, ಅವ್ರ ಮೇಲೆ ಬರೋದು, ಇದ್ ಮಾಡೋದು ಎಷ್ಟ್ ಮಟ್ಟ ಸರಿ ಹೇಳಿ? ಅವ್ರ ಆರೋಪ ನಿರಾಧಾರ. ಯಾಕಂದ್ರೆ ಅವ್ರಿಗೆ ನೋಟಿಸ್ ತಲುಪಿದೆ. ಈಗ ರೆಡ್ಡಿ ಅಣ್ಣ ಅಂತ ಇದಾರಲ್ಲ, ಅವರು ಪಾಪ ಜನರಲ್ ಬಾಡಿಗೆ ಬಂದಿದ್ದೀನಿ ಸೈನ್ ಹಾಕಿದ್ದಾರೆ. ಅವ್ರು ಜನರಲ್ ಬಾಡಿಗೆ ಬಂದಿದ್ದೀನಿ ಸೈನ್ ಹಾಕಿದಾಗ ಅವ್ರು ನೋಟಿಸ್ ಹೋಗಿರತ್ತಲ್ಲ, ತಾವ್ ಹೇಳ್ಬೇಕು. ನೋಟಿಸ್ ಹೋಗಿರತ್ತಲ್ಲ, ನೋಟಿಸ್ ಹೋದಾಗ ಅವರು ಓದ್ಕೊಂಡಿರ್ತಾರೆ. ಓದ್ಕೊಂಡು ಅವ್ರು ಮಾಡೋ ಜವಾಬ್ದಾರಿ ಅದು. ನಾವು ಎಲ್ಲದಕ್ಕೂ ಹೇಳ್ತೀವಿ, ಎಲ್ಲ ಸಿಕ್ಕಿದಾಗ ಎಲ್ಲರಿಗೂ ಹೇಳಿರ್ತೀವಿ. ಅದ್ ಬಿಟ್ಟು ನಾವು ಉದ್ದೇಶಪೂರ್ವಕವಾಗಿ ಯಾರ ಸದಸ್ಯವನ್ನು ಅನರ್ಹ ಮಾಡ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಅದನ್ನ ಸ್ಪಷ್ಟೀಕರಿಸ್ತೇನೆ. ನಾವ್ ಯಾವತ್ತು ಅವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರ ಅನರ್ಹ ಮಾಡ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಅವ್ರು ಕೊಟ್ಟಿದ್ದಾರೆ. ಅವ್ರಿಗೆ ಇವಾಗ ಕೂಡ 15 ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ. ನಿಮ್ದೇನ ಇದ್ರೆ ಮತ್ತೆ ನೀವು ಹಿಂಬಾಲ ಕೊಡಿ ಅಂತ. ಅದ್ರಲ್ಲಿ ಅವ್ರು ಕೊಟ್ರೆ ಅದ್ರ ಮೇಲಧಿಕಾರಿಗಳು ಹೋಗ್ತಾರೆ. ಅವರು ಮತ್ತೆ ನಮ್ಮ ಸೆಕ್ರೆಟರಿ ಇರ್ತಾರೆ, ಅವರೆಲ್ಲ ಕೂತ್ಕೊಂಡು ಏನೋ ಡಿಸ್ಕಸ್ ಆಗುತ್ತೋ ಅದ್ ಮಾಡ್ತಾರೆ. ಅದ್ರಿಂದ ಯಾರ ಮೇಲೆ ಯಾರು ಇದು ಮಾಡೋದು, ಆರೋಪ ಮಾಡೋದು ಸರಿಯಲ್ಲ. ಸುಮ್ನೆ ನೆನ್ನೆಯಿಂದ ಬರೋದು ಸಹಕಾರ ಸಂಘದಲ್ಲಿ ಒಂದು ಏನಂದ್ರೆ ನೋಟಿಸ್ ಕೊಡೋ ಜವಾಬ್ದಾರಿ ಸೆಕ್ರೆಟರಿ. ಅವ್ರು ಕಳಿಸಿದಾರೋ ಇಲ್ವೋ ಅದು ತಿಳ್ಕೊಂಡು ಡೈರೆಕ್ಟರ್ಸ್ಗೆ ಯಾರಾದ್ರೂ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅವ್ರು ಓದಪ್ಪ ಇವ್ರಿಗೆ ಕೊಟ್ಟಿಲ್ಲ, ಕಳಿಸಿಲ್ವಂತೆ ಯಾಕೆ ಅಂತ. ನೀವು 5 ವರ್ಷನೂ ಸುಮ್ಮನೆ ಇದ್ಬಿಟ್ಟು ಈಗ ಬಂದು ನಮ್ಗೆ ನೋಟಿಸೇ ಬಂದಿಲ್ಲ ಅಂದ್ರೆ ಡೈರೆಕ್ಟರ್ ಜವಾಬ್ದಾರಿ ಆಗೋಗ್ತಾ? ನೀವು ಬಂದಿಲ್ಲ ಅಂದ್ರೆ 1 ವರ್ಷ ಇಲ್ಲ 2 ವರ್ಷ ಇಲ್ಲ, ಒಂದು ಯಾವ್ದಾದ್ರು ಒಂದು ಸರ್ತಿ ಹೇಳ್ಬೇಕು, ನಮ್ಗೆ ನೋಟಿಸ್ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಏನ್ ಕಾರಣ ಅಂತ ಹೇಳಿದ್ರೆ ನಾವು ಕಾರ್ಯದರ್ಶಿನ ಕೇಳ್ತೀವಿ, ಯಾಕಪ್ಪ ಅದೇನಾಗಿದೆ ಅಂತ. ಅವನು ಪ್ರೂಫ್ ಇಟ್ಕೊಂಡಿದ್ದಾನೆ, ಅವನ ಜವಾಬ್ದಾರಿ ಅವನು ಮಾಡಿದ್ದಾನೆ. ಏನೋ ಲೆಟರ್ ಕಳಿಸಿ ಅಕ್ನಾಲೇಜ್ಮೆಂಟ್ ಇಟ್ಕೊಂಡು ಪ್ರೂಫ್ ಇಟ್ಟುಕೊಂಡಿದ್ದಾನೆ. ನೀವು ಅದು ಹೋಗಿಲ್ಲ, ನಿಮ್ಗೆ ತಲುಪಿಲ್ಲ, ಲೆಟರ್ ಬಂದಿಲ್ಲ ಅಂದ್ರೆ ನೀವು ಯಾರನ್ನು ಕೇಳಬೇಕು? ಪೋಸ್ಟ್ ಮ್ಯಾನ್ ಕೇಳಬೇಕು. ಪೋಸ್ಟ್ ಮ್ಯಾನ್ ಆಯ್ತು, ನಿಮ್ದಾಯ್ತು ಜವಾಬ್ದಾರಿ. ಆವಾಗಲೂ ಪೋಸ್ಟ್ ಮ್ಯಾನು ಅವನೇನಾದ್ರೂ ಬಂದು ಕೊಟ್ಟಿಲ್ಲ, ಏನಾದರೂ ಇದ್ರೆ ಸಮಸ್ಯೆ ಏನಾದರೂ ಇದ್ರೆ ನಮ್ಗೆ ಹೇಳಿದ್ರೆ ನಾವು ಅವ್ರನ್ನ ಕೇಳ್ತೀವಿ. ನೀವು 5 ವರ್ಷನೂ ಸುಮ್ಮನಿದ್ಬಿಟ್ಟು ಈಗ ಬಂದು ನಮ್ಗೆ 5 ವರ್ಷದಿಂದ ಬಂದೇ ಇಲ್ಲ, ನೋಟಿಸೇ ಬಂದಿಲ್ಲ, ಇದು ಹಿಂಗ್ ಮಾಡಿದ್ರೆ ಹಂಗ್ ಮಾಡಿದ್ರೆ ಅಂತಂದ್ರೆ ಇದು ನಾವು ಮಾಡೋದು ಅಲ್ಲ, ಯಾರು ಮಾಡೋದು ಅಲ್ಲ. ಗೌರ್ಮೆಂಟ್ ಆಕ್ಟ್ ಪ್ರಕಾರ, ಕೋಆಪರೇಟಿವ್ ಬೈಲಾ ಪ್ರಕಾರ ಅದೇನಿದ್ರು ಅದಾಗುತ್ತೆ. ಯಾಕೆಂದ್ರೆ ಕಾರ್ಯದರ್ಶಿ ಯಾರಿರ್ತಾರೋ ಅವ್ರು ಮಾಡೋದು, ಅವರ ಜವಾಬ್ದಾರಿ ಅದು. ಈಗ ಉದ್ದೇಶಪೂರ್ವಕವಾಗಿ ಇವರು ಡೈರೆಕ್ಟರ್ಸ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂದ್ರೆ ಅದು ನೀವೇ ತಿಳ್ಕೋಬೇಕು. ಯಾಕೆಂದ್ರೆ ನೀವು ಸರಿ ಇದ್ದೀರಾ, ನಾನು ಬಂದಿಲ್ಲ ನೋಟಿಸು ಅಂದ್ರೆ ಯಾಕೆ ಬಂದು ಕೇಳಬಾರ್ದಾಗಿತ್ತು?
ಇದ್ದಾರೆ ಇದ್ದಾರೆ ಯಾರಿಗಾದ್ರೂ ಒಬ್ರು ಕಲ್ಸಿ ತಿಳಿಸಿದ್ರೆ ನಾವು ಕೇಳ್ತಾ ಇದ್ವಲ್ಲ, ಯಾಕಪ್ಪ ಅವ್ರು ಕಲ್ಸಿಲ್ವ ಅಂತ, ಏನ್ ಸಮಸ್ಯೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಅವ್ರ ಉದ್ದೇಶಪೂರ್ವಕವಾಗಿ ಅವ್ರನ್ನೂ ಕೇಳಿದ್ದೀವಿ ನಾವು, ಯಾಕಪ್ಪ ಈ ತರ ವಿಚಾರದಲ್ಲಿ ಅವರ ಏನೋ ಮೇಲ್ವಿಚಾರೆಲ್ಲ ಮಲಗಿದ್ವಣ ಅದು ಇದು ಅಂತೇಳಿ ಮತ್ತೆ ತಗೊಂಡೋಗ ಈ ತರ ಇವಾಗ 114 ಜನ ಎಲಿಜಿಬಲ್ ಇದ್ದಾರೆ. ಅವ್ರಿಗೆ ಬಂದಿರುವ ನೋಟಿಸ್ ಏನು, ನೀವು ಬರದೇ ಇರೋದೇನು ಒಂದು, ಅದು ನಿಮ್ಮ ಜವಾಬ್ದಾರಿ. ಇವಾಗ ಸೂಚನೆ ಅಂತ ಹಾಕಿರುತ್ತೆ, ಆಕ್ಟ್ ಪ್ರಕಾರ ಅದರಲ್ಲಿ ಬರುತ್ತೆ, ಮಹಿಳಾ ಪ್ರಕಾರ ಆ ಸೂಚನೆ ಪ್ರಕಾರ ಎಲ್ಲ ಅದರಲ್ಲೇ ಇರುತ್ತಲ್ಲ. ನೀವು ಓದಿದ್ರೆ ಪಾಂಪ್ಲೆಟ್ಟು ಅದು ಓದಿದ್ರೆ, ಇಲ್ಲಾಂದ್ರೆ ಯಾರ ಹತ್ರ ಓದಿಸಿದ್ರೆ ನಿಮ್ಗೆ ಏನ್ ಮಾಡಕ್ಕಾಗಲ್ಲ. ಶೇರ್ ಅಮೌಂಟ್ ನಿಮ್ಗೆ ಹಂಗೆ ಇದೆ, ಶೇರ್ ಅಮೌಂಟ್ ಏನೂ ಆಗಿಲ್ಲ. ನಿಮ್ಮ ಮತ ನೀವು ಈಗ ಪ್ರಸ್ತುತಕ್ಕೆ ಮತದಾರ ಪಟ್ಟಿ ಮಾಡ್ತಾ ಇದ್ರಲ್ಲ, ಅದರಲ್ಲಿ ನೀವು ಎಲಿಜಿಬಲ್ ಆಗಿಲ್ಲ ಅಂತ ಹೇಳಿದ್ರು. ಈ ಸರ್ತಿ ಓಟ್ ಹಾಕಕ್ಕೆ ಈ ಸಲ ಓಟ್ ಹಾಕಕ್ಕೆ ನೀವು ಎಲಿಜಿಬಲ್ ಆಗಿಲ್ಲ ಅಂತ ಹೇಳ್ತಾ ಇರೋದು. ನಿಮ್ಗೆ ಏನ ಇಲ್ಲ, ನಾವ್ ಈ ತರ ಆಗಿದ್ದೀವಿ, ಈ ತರ ನಾವ್ ಕಟ್ಟಿದ್ದೀವಿ, ಈ ತರ ಇಲ್ಲ ಮೀಟಿಂಗ್ ಆಗಿದ್ದೀವಿ, ನೀವೇನ ಇದ್ರೆ ಅರ್ಜಿ ಮುಖಾಂತರ ಕೊಡಿ ಅಂತಿದೆ. ಅರ್ಜಿ ಮುಖಾಂತರ ಆರಾಮಾಗಿ ಕಲ್ಬಹುದು, ಕೊಡ್ಬೋದು. ನೆನ್ನೆನೂ ಅವ್ರೇನೋ ಏರ್ ಆಫೀಸರ್, ಡಿಸ್ಟ್ರಿಕ್ಟ್ ಆಫೀಸರ್ ಏನೋ ಮೇಲಧಿಕಾರಿಗಳು ಫೋನ್ ಮಾಡಿರೋದು, ಏನೇ ಡಾಕ್ಯುಮೆಂಟ್ ಬಂದಿದೆ ಅದಕ್ಕೆ ಅವರೆಲ್ಲ ಹೋಗಿದ್ದಾರೆ. ಅದಕ್ಕೆ ಸುಮ್ನೆ ನ್ಯೂಸನ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ಯಾರು ಇಲ್ಲ ಅಂದ್ರೆ ಇರೋದು ಒಬ್ರಿಗೆ ಸ್ಯಾಲರಿ ಕೊಡ್ತಾ ಇರೋದೇ ಇದು ಕಷ್ಟ, ಇದೆ ಲಾಸ್ ಅಲ್ಲಿ ಹೋಗ್ತಾ ಇದೆ ನಮ್ಮ ಸೊಸೈಟಿ. ಏನೋ ಸರ್ಕಾರದಿಂದ ಏನ್ ಬಂದ್ಬಿಟ್ಟಿಲ್ಲ, ಆ ಒಬ್ರು ಹೋಗಿದ್ದಾರೆ ಬಂದಿದ್ದಾರೆ, ಒಂದ್ 2-3 ಅವರ್ ಅಲ್ಲಿ ಅವ್ರು ಹೋಗಿ ಬರೋಷ್ಟಕ್ಕೆ ಇಷ್ಟೊಂದು ನ್ಯೂಸನ್ಸ್ ಮಾಡ್ಬಿಟ್ಟು ಇದನ್ನ ಬೇಕಾಗಂಗೆ ಮಾಡ್ತಾ ಇದ್ದೀವಿ. ಇದನ್ನ ಏನ್ ಸೊಸೈಟಿ ಉದ್ಧಾರ ಮಾಡಕ್ಕಂತ ಏನು ಮಾಡ್ತಾ ಇಲ್ಲ.